ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಕುರಿತಂತೆ ಕೆಲವೊಂದು ಸಿಂಪಲ್ ಟೆಕ್ನಿಕ್ಸ್, ಸರಳ ಸೂತ್ರಗಳು ಅಂತ ಕರೀಬಹುದು, ಹೇಗೆ ನಾವು ಸುಲಭವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಏನಿಲ್ಲ. ನೀವು ಮಾಹಿತಿ ಆಧಾರಿತ ನಿರ್ಧಾರವನ್ನ ತಗೊಂಡ್ರೆ ನೀವು ಖಂಡಿತ ಯಾವುದೇ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು. ಅದು ಸೈಂಟಿಫಿಕ್ ಆಗಿರ್ಬೇಕು, ವೈಜ್ಞಾನಿಕವಾಗಿರ್ಬೇಕು. ಯಾವುದೇ ಎಕ್ಸಾಮ್ ಕೂಡ ಕಷ್ಟ ಅಲ್ಲ. ಸೊ ನಾವೀಗ ಟಾರ್ಗೆಟ್ ಮಾಡ್ತಾ ಇರೋದು ಆದಷ್ಟು ಈ ಕ್ಲೆರಿಕಲ್ ಮತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಆಫೀಸ್ ಅಟೆಂಡೆಂಟ್ಸ್, ಈ ತರ ಪೋಸ್ಟ್ಗಳನ್ನ, ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ. ಯಾಕೆ ಅಂದ್ರೆ ಇಂಥ ಎಕ್ಸಾಮ್ಸ್ ತುಂಬಾನೇ ಈಸಿ ಇರುತ್ತೆ, ಜೊತೆಗೆ 1 ಮಾರ್ಕ್ ಕ್ವೆಶನ್ಸ್ ಅಷ್ಟೇ ಇರೋದು ಅದರಲ್ಲಿ. ಸೊ ಪಾಸ್ ಆಗೋದೇನು ತುಂಬಾ ಕಷ್ಟ ಅಲ್ಲ. ಸೊ ಅದರಿಂದ ಅದನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಹಾಗೂ ನೆಕ್ಸ್ಟ್ ಲೆವೆಲ್ ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್, ಪ್ರೊಬೇಷನರಿ ಆಫೀಸರ್ಸ್, ಸ್ಪೆಷಲಿಸ್ಟ್ ಆಫೀಸರ್ಸ್, ಸೊ ಆ ಥರ ಏನಾದರೂ ಹೋಗ್ಬೇಕು ಅಂದ್ರೆ ಖಂಡಿತ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಸೊ ಸದ್ಯಕ್ಕೆ SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಇದೆ ಜುಲೈಯಲ್ಲಿ. ಅದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ. ಸೊ ಅದನ್ನ ಟಾರ್ಗೆಟ್ ಮಾಡಿಕೊಂಡು ನಾವು ಟೆಕ್ನಿಕ್ಸ್ ಅನ್ನ ಕಲಿಯೋಣ. ಹಾಗಾದ್ರೆ ಬನ್ನಿ, ಇದು ಆರಂಭ ಅಷ್ಟೇನೆ. ಇನ್ನು ನೀವು ಕೆಲಸ ಸಿಗ್ಬೇಕು ಅಂದ್ರೆ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರೀಬೇಕಾಗಬಹುದು. ಯಾವುದೇ ಒಂದು ಎಕ್ಸಾಮ್ ಮೇಲೆ ತುಂಬಾನೇ ಡಿಪೆಂಡ್ ಆಗಬೇಡಿ ಅದೇ ಸಿಗುತ್ತೆ ಅಂತ. ಯಾಕಂದ್ರೆ ಇದು ಕಾಂಪಿಟೇಟಿವ್ ವರ್ಲ್ಡ್. ಇಲ್ಲಿ ಬೇಕಾದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇವೆ, ಕ್ಯಾಟಗರಿಗಳಿವೆ, ಸಬ್ ಕ್ಯಾಟಗರಿಗಳಿವೆ. ಇನ್ನೊಬ್ರು PH ಅಂತ ಒಂದು ಕೋಟಾ ತರ್ತಾರೆ. ಸೊ ಅದರಿಂದ ಯಾವುದೇ ಒಂದು ಎಕ್ಸಾಮ್ ಮೇಲೆ ತುಂಬಾನೇ ಡಿಪೆಂಡ್ ಆಗಬೇಡಿ, ಪ್ರಿಪೇರ್ ಆಗ್ತಾ ಹೋಗಿ ಎಕ್ಸಾಮ್ಗಳಿಗೆ. ಈ ಪ್ರಿಪ್ರೇಷನ್ನ 3 ಸೂತ್ರಗಳಾಗಿ ತಗೊಳ್ಳೋದಾದ್ರೆ ಡಿಸೈಡ್, ಪ್ಲಾನ್ ಮತ್ತೆ ಸ್ಟಾರ್ಟ್. ಈ 3 ಘಟ್ಟಗಳು, ಈ 3 ಲೆವೆಲ್ಸ್. ಸೊ ಇದನ್ನ ಒಂದೊಂದಾಗಿ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಈಗ ಮೊದಲನೇದು ಡಿಸೈಡ್. ಇಲ್ಲಿ ಒಂದು ಕಾಂಪಾಸ್ ಇದೆ. ಸೊ ಇದನ್ನ ನೋಡಿರ್ತೀರಾ, ಯೂಶಲಿ ಮೊಬೈಲ್ ಆಪ್ಸ್ ಅಲ್ಲೂ ಬರುತ್ತಿದ್ದು. ಸೊ ಡೈರೆಕ್ಷನ್ಸ್ ತೋರಿಸುವಂತ ಕಾಂಪಾಸ್. ಮೊದಲು ನೀವು ಎಲ್ಲಿ ಹೋಗ್ಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಆಮೇಲೆ ಆ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಪ್ಲಾನ್ ಮಾಡಬೇಕು. ಈಗ ನೀವು ಮುಖ್ಯವಾಗಿ ಯಾವ ಸೆಕ್ಟರ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಪ್ರೈವೇಟ್ ಸೆಕ್ಟರಾ ಅಥವಾ ಗೌರ್ಮೆಂಟ್ ಸೆಕ್ಟರಾ? ಮುಖ್ಯವಾಗಿರೋದು ಇವೆರಡೇ. ಗೌರ್ಮೆಂಟ್ ಸೆಕ್ಟರ್ನ ಪ್ಲಾನ್ ಮಾಡೋದಾದ್ರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರೀಲೇಬೇಕಾಗುತ್ತೆ. ಇತ್ತೀಚೆಗೆ ಆಗ್ತಾ ಇರುವಂತ ಎಕ್ಸಾಮ್ಸ್ ಎಲ್ಲ ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ, ಅಲ್ಲಿ ಮೋಸಕ್ಕೆ ಅವಕಾಶ ಇಲ್ಲ. ಸೊ ಅದರಿಂದ ಗೌರ್ಮೆಂಟ್ ಸೆಕ್ಟರ್ಗೆ ನೀವು ಎಂಟರ್ ಆಗ್ಬೇಕು ಅಂತಿದ್ರೆ ನೀವು ಎಕ್ಸಾಮ್ಸ್ ಅನ್ನ ಬರೀಬೇಕಾಗುತ್ತೆ, ಅದಕ್ಕೆ ಪ್ರಿಪೇರ್ ಆಗ್ಬೇಕಾಗುತ್ತೆ. FDA, SDA ಇಂಥ ಎಕ್ಸಾಮ್ಸ್ ತುಂಬಾನೇ ಟಫ್ ಆಗಿದೆ. ಈಗ ಸಿಲೆಬಸ್ ಜಾಸ್ತಿ ಇರುತ್ತೆ, ಪ್ರಿಪೇರ್ ಆಗೋದು ಕಷ್ಟ. ಸೊ ಅದರಿಂದ ಅಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರೆದ್ರೂ ಕೂಡ
ಅಲ್ಲಿ ಕ್ಯಾಟಗರಿ ವೈಸು ಡಿಸ್ಟ್ರಿಬ್ಯೂಟ್ ಆಗೋಗುತ್ತೆ ಜಾಬ್ಸ್ ವೇಕೆನ್ಸೀಸು. ಸೊ ಅದರಿಂದ ನೀವು ಫಸ್ಟ್ ಡಿಸೈಡ್ ಮಾಡಬೇಕು, ಗೌರ್ಮೆಂಟ್ ಸೆಕ್ಟರ ಪ್ರೈವೇಟ್ ಸೆಕ್ಟರ, ಅಥವಾ ಸುಮ್ಮನೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಬರೀ ನಿಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ಗೆ ಆದ್ರೆ ಆಯ್ತು, ಆ ಥರ ಏನಾದರೂ ಇದ್ರೆ ಬಿಸ್ನೆಸ್ ಮಾಡ್ಬೋದು. ಅದು ಬಿಟ್ರೆ ಎಂಪ್ಲಾಯಿ ಆಗಬೇಕು ಅಂತಿದ್ರೆ ನೀವು ಇವೆರಡು ಸೆಕ್ಟರ್ ಅಲ್ಲಿ ಒಂದನ್ನ ಚೂಸ್ ಮಾಡ್ಕೋಬೇಕು. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಅಲ್ಲಿ ಟ್ಯಾಲೆಂಟ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ. ನಿಮಗೆ ಕಂಪ್ಯೂಟರ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಬರಬೇಕು, ಮತ್ತೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು, ಅದರಲ್ಲೂ ಇಂಗ್ಲಿಷ್ ಅಲ್ಲಿ. ಮತ್ತೆ ಅಲ್ಲಿ ಸೋಷಿಯಲ್ ಆಗಿ ಬೇರೆ ಕೊಲೀಗ್ಸ್ ಜೊತೆ ಚೆನ್ನಾಗಿ ಇನ್ವಾಲ್ವ್ ಆಗಬೇಕು, ಒಳ್ಳೆ ಸೋಷಿಯಲ್ ಸರ್ಕಲ್ ಇಟ್ಕೋಬೇಕು. ಸೊ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನಾದ್ರು ಕಂಪ್ನಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಕೆಲವೊಂದು BPO ಕಂಪನೀಸ್, ಫಾರ್ ಎಕ್ಸಾಂಪಲ್ ಸೀಮನ್ಸ್ ಅಂತಿದೆ, ಕ್ಯಾಪ್ ಜೆಮಿನಿ ಅಂತಿದೆ, TCS ಇದೆ, ಇನ್ಫೋಸಿಸ್. ಸೊ ಹೀಗೆ ಎಷ್ಟೋ ಕಂಪ್ನಿಗಳು ಎಂಪ್ಲಾಯೀಸ್ನ ಕೆಲ್ಸಕ್ಕೆ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬೇಕಾದಷ್ಟು ಇನ್ಸೆಂಟಿವ್ಸು ಫೆಸಿಲಿಟೀಸು ಎಲ್ಲ ಕೊಡೋದು ಯಾಕೆ ಅಂದ್ರೆ ಅವರು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಲಿ ಅಂತ ಕಂಪ್ನಿಗೆ. ಸೊ ಅಷ್ಟೆಲ್ಲ ಕೊಡ್ತಾರೆ ಅವ್ರಿಗೆ. ಜೊತೆಗೆ ವೆಕೇಶನ್ ಕೊಡ್ತಾರೆ ಎಷ್ಟೋ ಕಂಪ್ನಿಗಳಲ್ಲಿ, ಕಂಪಲ್ಸರಿ ವೆಕೇಶನ್, ಅದು ಅಷ್ಟು ದಿನ ಹೋಗಿ ಬರಲೇಬೇಕು ಅಂತ ಲೀವ್ ತಗೊಂಡು. ಸೊ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಈ ತರ ಫೆಸಿಲಿಟೀಸ್ ಇರುತ್ತೆ. ಟ್ಯಾಲೆಂಟ್ಗೆ ತುಂಬಾನೇ ಮಹತ್ವ ಕೊಡ್ತಾರೆ. ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಟ್ಯಾಲೆಂಟು ಸ್ಕಿಲ್ಲು ಇದಕ್ಕೆಲ್ಲ ಅವಕಾಶ ಇಲ್ಲ. ಸೊ ಅದರಿಂದ ನೀವು ಮೊದಲು ಅದನ್ನ ಡಿಸೈಡ್ ಮಾಡಬೇಕು. ಎರಡನೇದು, ಯಾವ ತರ ಜಾಬ್, ಅಂದ್ರೆ ಜಾಬ್ ನೇಚರ್ ಆಫ್ ಜಾಬ್. ತುಂಬಾ ಜನಕ್ಕೆ ಕಂಪ್ಯೂಟರ್ ಬೇಸ್ಡ್ ಜಾಬು ಇಷ್ಟ ಆಗೋದಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ಏನೋ ಕೆಲಸ ಮಾಡೋದು, ಸೊ ತುಂಬಾ ಸ್ಟ್ರೆಸ್ಫುಲ್ ಆಗುತ್ತೆ ಅವ್ರಿಗೆ. ಆದ್ರೆ ಕೆಲವರು ಅದನ್ನೇ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಬರೀ ಹೋಗೋದು, ಒಂದಷ್ಟು ಕೆಲಸ ಮಾಡೋದು, ಕಂಪ್ಯೂಟರ್ ಅಲ್ಲಿ ಬರೋದು, ಅಷ್ಟೇ ಸಾಕು ಅವ್ರಿಗೆ. ದೇ ಆರ್ ಕಂಟೆಂಟ್ ವಿತ್ ದಟ್. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಜಾಬ್ ಬೇಕು ಅನ್ನೋದು. ಮಾರ್ಕೆಟಿಂಗ್ ಜಾಬ್ ಆದ್ರೆ ನಿಮ್ಗೆ ಸ್ವಲ್ಪ ಫೀಲ್ಡ್ ವರ್ಕ್ ಇರುತ್ತೆ, ಸ್ವಲ್ಪ ಟ್ರಾವೆಲಿಂಗ್ ಇರುತ್ತೆ, ಇನ್ನೊಬ್ರನ್ನ ಕನ್ವಿನ್ಸ್ ಮಾಡುವಂತ ಸ್ಕಿಲ್ ಬೇಕಾಗುತ್ತೆ. ಸೊ ಇದಲ್ಲ ಮಾರ್ಕೆಟಿಂಗ್ ಜಾಬ್ಸ್. ಈಗ ನಾವು ಮುಖ್ಯವಾಗಿ ಕಾಣುವಂತ ವೈಟ್ ಕಾಲರ್ ಜಾಬ್ಸ್ ಅಲ್ಲಿ ಆಫೀಸ್ ಜಾಬ್ಸೇ ಜಾಸ್ತಿ. ಅಂದ್ರೆ 9 to 5 ಇರುವಂತ ಜಾಬ್ಸ್, 8 hours ಕೆಲಸ ಮಾಡೋದು. ಸೊ ಈ ತರನೇ ಜಾಸ್ತಿ ಇದೆ. ಅದು ಬಿಟ್ರೆ ಟೀಚಿಂಗ್ ಸೈಡ್ ಬರಬೇಕು ಅಂತಿದ್ರೆ ನೀವು ಕೆಲವೊಂದು ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಬೇಕಾಗಿರುತ್ತೆ. ಪ್ರೈಮರಿ ಸ್ಕೂಲ್ ಮತ್ತೆ ಹೈಸ್ಕೂಲ್ ಇದಕ್ಕೆ ಟೀಚರ್ ಆಗಬೇಕು ಅಂದ್ರೆ TET ಪಾಸ್ ಆಗಬೇಕಾಗುತ್ತೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಮತ್ತೆ PUಗೆ ಏನಾದರೂ ಟೀಚ್ ಮಾಡಬೇಕು ಅಂತಿದ್ರೆ B.Ed ಆಗಿರ್ಬೇಕಾಗುತ್ತೆ ಆ ವಿಷಯದಲ್ಲಿ. ಡಿಗ್ರಿ ಸ್ಟೂಡೆಂಟ್ಸ್ಗೆ ಏನಾದರೂ ಪಾಠ ಮಾಡಬೇಕು ಅಂದ್ರೆ KCET ಅಥವಾ ನೆಟ್ ಆಗಿರ್ಬೇಕು ಅಂತ ಆ ಸಬ್ಜೆಕ್ಟ್ ಅಲ್ಲಿ. ಸೊ ಹೀಗೆ ಕೆಲವೊಂದು ಇರುತ್ತೆ. ಸೊ ಆ ತರ ಕ್ವಾಲಿಫಿಕೇಶನ್ಸ್ ಎಲ್ಲ ನೀವು ಪಡ್ಕೊಂಡು ಹೋಗ್ಬೇಕು. ಅದಕ್ಕೂ ಮುಂಚೆ ನಿಮ್ಗೆ ಯಾವ ಜಾಬ್ ನೇಚರ್ ಸೂಟ್ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡಬೇಕು. ಯಾವ ಜಾಬ್ ಅನ್ನ ನೀವು ರಿಟೈರ್ ಆಗೋವರೆಗೂ ಪೀಸ್ಫುಲ್ ಆಗಿ ಕಾಮ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಅದನ್ನ ನೀವು ಡಿಸೈಡ್ ಮಾಡಬೇಕು. ಗ್ರೋತ್ ಆಪರ್ಚುನಿಟೀಸ್, ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅಟ್ರಿಷನ್ ತುಂಬಾ ಜಾಸ್ತಿ. ಅಟ್ರಿಷನ್ ಅಂದ್ರೆ ಎಂಪ್ಲಾಯೀಸು ಕೆಲಸ ಬಿಟ್ಟು ಹೋಗ್ತಾ ಇರ್ತಾರೆ, ಆಗಾಗ ಜಾಬ್ಸ್ ವೇಕೆಂಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಅಟ್ರಿಷನ್ ಅಂತಾರೆ. ಸೊ ಅದು ತುಂಬಾ ಜಾಸ್ತಿ. ಯಾಕಂದ್ರೆ
ಎಂಪ್ಲಾಯೀಸ್ಗೆ ಏನಾದರೂ ಬೇರೆ ಕಂಪ್ನೀಸಿಂದ ಆಫರ್ ಬಂದರೆ, ಒಳ್ಳೆ ಇನ್ಸೆಂಟಿವ್ಸ್, ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ಸಿಕ್ಕಿದ್ರೆ ಅವ್ರು ಅಲ್ಲಿ ಹೊರಟೋಗ್ತಾರೆ. ಸೊ ಅದರಿಂದ ಅಟ್ರಿಷನ್ ಜಾಸ್ತಿ. ಅಂದರೆ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ಒಂದ್ಸರಿ ಎಂಪ್ಲಾಯ್ ಆದರೆ ಸೊ ಅಲ್ಲೇ ಪ್ರಮೋಷನ್ಸ್ ತಗೋತಾ ಅಲ್ಲೂ ಬೇಕಾದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೀನಿಯಾರಿಟಿ ವೈಸು ತಗೋಬೇಕು, ಇಂಥ ಕ್ವಾಲಿಫಿಕೇಶನ್ ಇರಬೇಕು ಅಂತೆಲ್ಲ ಇರುತ್ತೆ. ಒಟ್ಟಿನಲ್ಲಿ ಜಾಬ್ ಸೆಕ್ಯೂರಿಟಿ ಅಂತೂ ಇರುತ್ತೆ ಗೌರ್ಮೆಂಟ್ ಸೆಕ್ಟರಲ್ಲಿ, ಪ್ರೈವೇಟಲ್ಲಿ ಇಲ್ಲ. ಜನ ಯಾಕೆ ಗೌರ್ಮೆಂಟ್ ಜಾಬೇ ಬೇಕು ಅಂತಾರೆ ಅಂದರೆ ಇದೊಂದೇ ಕಾರಣಕ್ಕೆ, ಜಾಬ್ ಸೆಕ್ಯೂರಿಟಿ. ಸೊ ನೀವು ಡಿಸೈಡ್ ಮಾಡಬೇಕು ನಿಮಗೆ ಯಾವ ಥರ ಗ್ರೋತ್ ಬೇಕು ಅನ್ನೋದು. ಸ್ಕಿಲ್ ಸೆಟ್ಸ್ ಮ್ಯಾಚ್ ಆಗಬೇಕು. ಹೌದು, ಇದು ತುಂಬಾನೇ ಇಂಪಾರ್ಟೆಂಟ್. ಇದು ಈಗ ನಿಮಗೆ ಇಂಗ್ಲಿಷ್ ಬರಲ್ಲ, ಕಮ್ಯುನಿಕೇಶನ್ ಅಷ್ಟು ಚೆನ್ನಾಗಿಲ್ಲ ಅನ್ನೋದಾದ್ರೆ ನೀವು ಆದಷ್ಟು ಅಂತ ಜಾಬ್ಸ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ನಿಮಗೆ MS ವರ್ಡ್ ತುಂಬಾ ಚೆನ್ನಾಗಿ ಬರುತ್ತೆ, ಎಕ್ಸೆಲ್ ತುಂಬಾ ಚೆನ್ನಾಗಿ ಬರುತ್ತೆ, ಅಕೌಂಟ್ಸ್ ಬಗ್ಗೆ ನಾಲೆಡ್ಜ್ ಇದೆ ಅನ್ನೋದಾದ್ರೆ ನೀವು ಆ ರೀತಿ ಜಾಬ್ಸ್ ಅನ್ನು ಹುಡ್ಕೋಬೇಕು. ಅಂದ್ರೆ ಆಡಿಟ್ಸ್ ಆಫೀಸಲ್ಲಿ ಅಥವಾ ಅಕೌಂಟೆಂಟ್ ಆಗಿ ಸೊ ಆ ರೀತಿ ಹುಡ್ಕೋಬೇಕು. ಸೊ ನಿಮಗೆ ಹೊಳಿಯುತ್ತೆ, ಇದೆಲ್ಲ ಏನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಸ್ಕಿಲ್ ಸೆಟ್ಸ್ ಮ್ಯಾಚ್ ಆಗಬೇಕು. ಲೀಜರ್ ಟೈಮ್, ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಲೀಜರ್ ಟೈಮ್ ತುಂಬಾ ಬೇಕು, ಟ್ರಾವೆಲ್ ಮಾಡಬೇಕು, ಓದಬೇಕು, ಮತ್ತೆ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಸೊಸೈಟಿಗೆ, ಸೋಷಿಯಲ್ ಆಕ್ಟಿವಿಟೀಸ್ ಮಾಡಬೇಕು. ಸೊ ಈ ಥರ ಎಲ್ಲ ನಮಗೆ ಆಸೆ ಇರುತ್ತೆ ಲೀಜರ್ ಟೈಮ್ ಬೇಕು ಅಂತ. ಸೊ ಆ ಥರ ಲೀಜರ್ ಟೈಮು ಯಾವ ಥರದ ಜಾಬು ಕೊಡುತ್ತೆ? ಯೂಶಲಿ ಇದು ಟೀಚಿಂಗ್ ಜಾಬ್ ಕೊಡುತ್ತೆ, ಜಾಸ್ತಿ ಲೀಜರ್ ಟೈಮ್ ಕೊಡುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಕ್ಲಾಸಸ್ ತಗೊಳ್ಳೋದು ಇಂಪಾರ್ಟೆಂಟು ಟೀಚಿಂಗ್ ಅಲ್ಲಿ. ಸೊ ಮಿಕ್ಕಿದ ಟೈಮ್ ಎಲ್ಲ ನಾವು ಓದೋದ್ರಲ್ಲಿ, ರಿಸರ್ಚು ಈ ಥರ ಎಲ್ಲ ಕಳಿಬಹುದು. ಒಟ್ಟಲ್ಲಿ ಲೀಜರ್ ಟೈಮ್ ಅಂತ ಸಿಗುತ್ತೆ. ಸೊ ನಿಮಗೆ ಪ್ರಾಮುಖ್ಯತೆ ಅದಾಗಿದ್ರೆ ನೀವು ಆ ಥರದ ಜಾಬ್ ಅನ್ನ ಚೂಸ್ ಮಾಡ್ಕೋತೀರಾ. ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಫುಲ್ಫಿಲ್ಮೆಂಟ್, ಯಾವುದೇ ಜಾಬ್ ಆಗಲಿ ಅಲ್ಲಿ ತೃಪ್ತಿ ಇರಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಫುಲ್ಫಿಲ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ ಕೆಲಸ ಮಾಡಿ, ಸಂಬಳ ಎಷ್ಟೇ ಇರಲಿ, ನಾನೇನೋ ಮುಖ್ಯವಾಗಿರೋದನ್ನ ಮಾಡ್ತಾ ಇದ್ದೀನಿ ಅನ್ನೋಂಥ ಫೀಲಿಂಗ್ ಇರಬೇಕು. ಪಾಲಿಸೀಸು ಅಂದ್ರೆ ಆ ಸಂಸ್ಥೆಯ ನಿಯಮಗಳು, ಪಾಲಿಸೀಸು. ಈಗ ತುಂಬಾ ಪ್ರೈವೇಟ್ ಕಂಪ್ನೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ಸ್ ಸರಿಯಾಗಿ ಕೊಡಲ್ಲ ಅವರು. ಮ್ಯಾಟರ್ನಿಟಿ ಬೆನಿಫಿಟ್ಸು, ಪ್ಯಾಟರ್ನಿಟಿ ಬೆನಿಫಿಟ್ಸು ಇವೆಲ್ಲ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಫೀಮೇಲ್ಸ್ ಅನ್ನ ಕೆಲ್ಸಕ್ಕೆ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ನೈಟ್ ಟೈಮ್ ಏನಾದರೂ ಟ್ರಾವೆಲ್ ಮಾಡ್ಬೇಕಾಗಿ ಬಂದ್ರೆ ಅವರೇ ಟ್ರಾನ್ಸ್ಪೋರ್ಟ್ ಕೊಡ್ಬೇಕಾಗತ್ತೆ. ಅಂದ್ರೆ ನೈಟ್ ಶಿಫ್ಟ್ ಇದ್ದಾಗ ಟ್ರಾನ್ಸ್ಪೋರ್ಟ್ ಕೊಡ್ಬೇಕಾಗತ್ತೆ, ಜೊತೆಗೆ ಮೆಟರ್ನಿಟಿ ಲೀವ್ ಅಂತ ಕೊಡ್ಬೇಕಾಗತ್ತೆ, ಎಷ್ಟೋ ಬೆನಿಫಿಟ್ಸ್ ಎಲ್ಲ ಕೊಡ್ಬೇಕಾಗತ್ತೆ ಫಿಮೇಲ್ ಎಂಪ್ಲಾಯೀಸ್ಗೆ. ಸೊ ಅದನ್ನ ಅವಾಯ್ಡ್ ಮಾಡ್ತಾರೆ ಕೆಲವು ಪ್ರೈವೇಟ್ ಕಂಪ್ನೀಸ್. ಸೊ ಆ ಥರ ಪಾಲಿಸೀಸ್ ಇರುತ್ತೆ ಕೆಲವು ಕಂಪ್ನಿಗಳಲ್ಲಿ. ಇನ್ನು ಎಷ್ಟೋ ಕಂಪ್ನೀಸ್ ಅಲ್ಲಿ ಈ ಹರಾಸ್ಮೆಂಟ್ ರಿಲೇಟೆಡ್ ಪಾಲಿಸೀಸು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಕಂಪ್ನಿನಲ್ಲಿ ಏನೇ ನಡೆದ್ರೂ ಅದು ಅಷ್ಟು ಗಮನಕ್ಕೆ ಬರೋದಿಲ್ಲ, ದೊಡ್ಡ ಅಧಿಕಾರಿಗಳ ಗಮನಕ್ಕೆ. ಸೊ ಆ ರೀತಿ ಇರುತ್ತೆ, ಪಾಲಿಸೀಸ್ ವೀಕ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗತ್ತೆ. ಆದ್ರೆ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ KCSR ಅಂತಿದೆ, ಕರ್ನಾಟಕ ಸಿವಿಲ್ ಸರ್ವಿಸಸ್ ರೂಲ್ಸ್ ಅಂತ. ಸೊ ಅದ್ರ ಪ್ರಕಾರ ಎಲ್ಲಾ ಗೌರ್ಮೆಂಟ್ ಸರ್ವೆಂಟ್ಸು ಕೂಡ ಒಂದೇನೆ. ಅದು ಯಾವುದೇ ದೊಡ್ಡ ಅಧಿಕಾರಿ ಆಗಿರ್ಲಿ ಅಥವಾ ಕೆಳಮಟ್ಟದ ಯಾರಾದ್ರೂ ಈ P1 ಅಟೆಂಡರ್ಸ್ ಯಾರೇ ಆಗಿರ್ಲಿ,
ಗ್ರೂಪ್ ಡಿ, ಗ್ರೂಪ್ ಸಿ ಯಾವುದೇ ಆಗಿರಲಿ, ಎಲ್ಲರೂ ಕೂಡ ಒಂದೇನೆ. ಸ್ವಂತ ವಿಷಯಗಳ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಲೈಟ್ ಆಗಿ. ಮತ್ತೆ ಟ್ರಾವೆಲ್ ಮಾಡ್ಬೇಕಾಗುತ್ತಾ ಅಂತ ಯೋಚನೆ ಮಾಡಬೇಕು ಆ ಜಾಬ್ ಅಲ್ಲಿ. ಎಷ್ಟೋ ಮಾರ್ಕೆಟಿಂಗ್ ಜಾಬ್ಸ್ ಅಲ್ಲಿ ಟ್ರಾವೆಲಿಂಗ್ ಇರುತ್ತೆ. ಬೇರೆ ಬೇರೆ ಕಡೆ ಹೋಗಿ ಲೀಡ್ಸ್ ತಗೊಂಡ್ಬರ್ಬೇಕಾಗತ್ತೆ. ಈಗ ಮೆಡಿಕಲ್ ರೆಪ್ಸು ಅವರು ತುಂಬಾ ಟ್ರಾವೆಲ್ ಮಾಡ್ತಾರೆ. ಕೇಸಸ್ ತಗೊಬರ್ಬೇಕಾಗತ್ತೆ ಬೇರೆ ಬೇರೆ ಡಾಕ್ಟರ್ಸ್ ಇಂದ, ಬೇರೆ ಬೇರೆ ಸಿಟೀಸ್ ಅಲ್ಲಿ. ಮತ್ತೆ ಪ್ರೆಸೆಂಟೇಷನ್ಸ್ ಕೊಡ್ಬೇಕಾಗತ್ತೆ ಹಲವಾರು ಕಡೆ ಹೋಗಿ, ಅಂದ್ರೆ ಆ ಮೆಡಿಸಿನ್ಸ್ ಅನ್ನ ಸೆಲ್ ಮಾಡೋದಕ್ಕೆ. ಸೊ ಆ ರೀತಿ ಇರುತ್ತೆ. ಸೊ ಟ್ರಾವೆಲ್ ರಿಕ್ವೈರ್ಮೆಂಟ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಅಂದ್ರೆ ಟ್ರಾವೆಲ್ ಇಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ. ಸೋಷಿಯಲ್ ಸರ್ಕಲ್, ಎಲ್ಲಾ ಕಡೆ ಸೋಷಿಯಲ್ ಸರ್ಕಲ್ ಸಿಕ್ಕೇ ಸಿಗುತ್ತೆ. ಯಾವ ರೀತಿ ಸರ್ಕಲ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈ ಒಳ್ಳೆ ಪೇ ಕೊಡುವಂತ ಜಾಬ್ಸ್ ಆದ್ರೆ ಅಲ್ಲಿ ಸ್ವಲ್ಪ ಈ ಪೀರ್ ಪ್ರೆಷರ್ ಅಂತ ಇರುತ್ತೆ. ಪೀರ್ ಪ್ರೆಷರ್ ಅಂತ ಅಂದ್ರೆ ಕೊಲೀಗ್ಸ್ ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ಡ್ರಿಂಕಿಂಗ್, ಸ್ಮೋಕಿಂಗ್ ಆ ಥರ ಏನಾದ್ರೂ ಇದ್ರೆ ನೀವು ಕೂಡ ಕಲಿಯೋ ಚಾನ್ಸಸ್ ಇರುತ್ತೆ. ಅಥವಾ ಅವರೇ ನಿಮ್ಗೆ ಬಲವಂತವಾಗಿ ಕಲಿಸ್ತಾರೆ. ಸೊ ಆ ಥರ ಎಷ್ಟೋ ನಡೆದಿದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ಸೊ ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ನೀವು ಒಂಟಿಯಾಗಿರಕ್ಕಂತೂ ಆಗಲ್ಲ, ಮಿಂಗಲ್ ಆಗ್ಲೇಬೇಕು ಎಲ್ಲರ ಜೊತೆ. ಸೊ ಅಂತ ಸಿಚುವೇಶನ್ಸ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ರೆಪ್ಯುಟೇಷನ್, ಸೊ ಕಂಪ್ನಿ ರೆಪ್ಯುಟೇಷನ್ ತುಂಬಾ ಇಂಪಾರ್ಟೆಂಟ್. ಗೌರ್ಮೆಂಟ್ಗೆ ಅದರದ್ದೇ ಆದಂತ ರೆಪ್ಯುಟೇಷನ್ ಇದೆ. ಗೌರ್ಮೆಂಟ್ ಎಂಪ್ಲಾಯಿ ಅಂದ ತಕ್ಷಣ ತುಂಬಾ ರೆಸ್ಪೆಕ್ಟಬಲ್ ಅನ್ನೋ ರೀತಿ ನೋಡ್ತಾರೆ. ಅದರಲ್ಲೂ ಒಬ್ಬ ಅಧಿಕಾರಿ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಈಗ ಇನ್ಫೋಸಿಸ್, ವಿಪ್ರೋ, TCS, ಸೀಮನ್ಸ್, ಸೊ ಈ ತರ ಕಂಪ್ನೀಸ್ ಅಂದ್ರೆ ನಾವು ತುಂಬಾ ರೆಪ್ಯೂಟೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಪೋಜರ್ಸ್, ಇದಿಷ್ಟೇ ಅಲ್ಲ, ಎಕ್ಸ್ಪೋಜರ್ಸ್ ಇರಬೇಕು ನಿಮ್ಗೆ. ಈಗ ನಾವು ಏನೇ ಮಾಡ್ಲಿ ಅದಕ್ಕಿಂತ ಒಂದು ಲೆವೆಲ್ ದಾಟಿ ಹೋಗ್ಬೇಕು ಅಂತ ನೋಡ್ತಾ ಇರ್ತೀವಿ. ಈಗ ಯಾವುದೋ ಒಂದು ಆಸೆ ಫುಲ್ಫಿಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ, ಅದು ಫುಲ್ಫಿಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಸೊ ಯಾವಾಗ್ಲೂ ಮೇಲೆ ನೋಡ್ತಾ ಇರ್ತೀವಿ ನಾವು. ಸೊ ಆತರ ಎಕ್ಸ್ಪೋಜರ್ಸ್ ಸಿಗ್ತಾ ಹೋಗ್ಬೇಕು ನಿಮ್ಗೆ. ಈಗ ನಿಮ್ಗೆ ಒಂದು ಜಾಬ್ ಆಯ್ತು, ಲೈಫ್ ಸೆಟ್ಲ್ ಆಯ್ತು ಅಂತಂದ್ರೆ ಅಷ್ಟಕ್ಕೆ ನಿಲ್ಲೋದಿಲ್ಲ ನೀವು. ನೆಕ್ಸ್ಟ್ ಇನ್ನೊಂದು ಹೊಸ ಆಸೆ ಉಟ್ಕೊಳ್ಳುತ್ತೆ. ಟ್ರಾವೆಲ್ ಮಾಡಬೇಕು, ಸುತ್ತಾಡ್ಬೇಕು, ಚೆನ್ನಾಗಿ ಎಲ್ಲ ತಿಳ್ಕೋಬೇಕು. ಸೊ ಹೀಗೆ ಎಕ್ಸ್ಪೋಜರ್ಸ್ ಇರ್ಬೇಕಲ್ಲಿ, ಅದಕ್ಕೆ ಅವಕಾಶ ಇರಬೇಕು. ಸೊ ಅದನ್ನ ನೀವು ನೋಡ್ಕೋಬೇಕು. ಯಾವುದಕ್ಕೆ ನೀವು ಎಕ್ಸ್ಪೋಸ್ ಆಗ್ಬೇಕು ಅಂತ ಬಯಸ್ತೀರಾ, ಸೊ ಅದೆಲ್ಲ ಅಲ್ಲಿ ಸಿಗುತ್ತಾ ಅಂತ ನೋಡ್ಕೋಬೇಕು. ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್, ಕೆಲವು ಕಂಪನಿಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. T&D, ಸೊ ಪ್ರತಿ ವರ್ಷ ಅಸೆಸ್ಮೆಂಟ್ ಅಂತ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಮಾಡ್ತಾರೆ. ಸೊ ಅದರ ಬೇಸಿಸ್ ಮೇಲೆ ಯಾವ್ಯಾವ ಎಂಪ್ಲಾಯೀಸ್ಗೆ ಏನೇನು ಟ್ರೈನಿಂಗ್ ಕೊಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಾರೆ. ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತವಲ್ಲ. ಸೊ ನಿಮ್ಗೆ ಯಾವ್ಯಾವ ಸ್ಕಿಲ್ಸ್ ಅನ್ನ ಹೇಳ್ಕೊಡ್ಬೇಕು, ಯಾವ್ದ್ರಲ್ಲಿ ಕೋಚ್ ಮಾಡಬೇಕು ಅಂತೆಲ್ಲ ಅವರು ಡಿಸೈಡ್ ಮಾಡ್ತಾರೆ. ಅದ್ರ ಪ್ರಕಾರ ನಿಮ್ಮನ್ನ ಡಿಪ್ಲಾಯ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕು. ಸೊ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಹೇಗಿದೆ ಅಂತ ಆ ಕಂಪ್ನಿನಲ್ಲಿ. ಸ್ಟೇಟಸ್, ಎಕನಾಮಿಕ್ ಸ್ಟೇಟಸ್ ಮತ್ತೆ ಸೋಷಿಯಲ್ ಸ್ಟೇಟಸ್. ಎಕನಾಮಿಕ್ ಹೇಗೆ ಬರುತ್ತೆ, ಪೇ ಮತ್ತೆ ಇನ್ಸೆಂಟಿವ್ಸ್. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಳ್ಳೆ ಇನ್ಸೆಂಟಿವ್ಸ್ ಸಿಗುತ್ತೆ, ಒಳ್ಳೆ ಸೋಷಿಯಲ್ ಅಪ್ರೂವಲ್ ಸಿಗುತ್ತೆ, ಅಂದ್ರೆ ಸೋಷಿಯಲ್ ಸ್ಟೇಟಸ್ ಕೂಡ ಸಿಗುತ್ತೆ. ಇನ್ನೊಂದು ಪದ ಹೇಳಬೇಕು ಅಂದ್ರೆ ಒಳ್ಳೆ ಪದ ರೆಕಾಗ್ನಿಷನ್ ಇರಬೇಕು ಸ್ಟೇಟಸ್ಗಿಂತ. ಈಗ ಒಬ್ಬ ಎಂಪ್ಲಾಯಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅಂದ್ರೆ ಅವ್ನಿಗೆ ಏನಾದ್ರೂ ಒಂದು ರೆಕಾಗ್ನಿಷನ್ ಕೊಡಬೇಕು, ಒಂದು ಅವಾರ್ಡ್ ಕೊಡಬೇಕು,
ಇಲ್ಲ ಒಂದು ಸೈಟೇಷನ್ ಕೊಡಬೇಕು, ಏನೋ ಒಂದು ಕೊಡಬೇಕು ನೆನಪಿಗೆ. ಸೊ ಈ ಥರ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ದ ಇವನು ಅಂತ ಹೇಳಿ ಏನಾದರೂ ರೆಕಾಗ್ನಿಷನ್ ಕೊಡಬೇಕು. ಸೊ ಆಗ ಅವರ ಸ್ಟೇಟಸ್ಸು ಇಂಪ್ರೂವ್ ಆಗೇ ಆಗತ್ತೆ. ಸೊ ಆ ಥರ ಕಲ್ಚರ್ ಇರಬೇಕು ಆ ಸಂಸ್ಥೆನಲ್ಲಿ. ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ನೀವೇನೇ ಕೆಲಸ ಮಾಡಿ ಸೊಸೈಟಿಗೆ ಏನಾದರೂ ಆ್ಯಡ್ ಮಾಡ್ತಾ ಇದೀವ ಅಂತ ನೋಡ್ಕೋಬೇಕು. ನಾವು ಏನಾದರೂ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇರ್ಬೇಕು. ನಾವು ಸುಮ್ಮನೆ ಕೆಲಸ ಮಾಡಿದೆ, ಸಂಬಳ ಸಿಕ್ತು, ನನ್ನ ಜೀವನ ನಂದಾಯ್ತು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಸೊ ಸಮಾಜಕ್ಕೋಸ್ಕರ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು. ಹಾಗಂತ ಚಾರಿಟಿ ಕೊಡೋದಾಗ್ಲಿ ಅಥವಾ ಏನೋ ಬಡ ಮಕ್ಕಳಿಗೆ ಹೆಲ್ಪ್ ಮಾಡೋದು ಇದೆಲ್ಲ ಅಲ್ಲ ಹೇಳ್ತಾ ಇರೋದು. ದುಡ್ಡೇ ಅಂತಲ್ಲ, ದುಡ್ಡೇ ಕೊಡಬೇಕು ಅಂತಲ್ಲ. ನಿಮ್ಮ ಹತ್ರ ಇರುವಂತ ಜ್ಞಾನ, ನಾಲೆಡ್ಜ್ ಏನಿದೆ ಅದನ್ನು ಶೇರ್ ಮಾಡಿ. ನಿಮ್ಮ ಹತ್ರ ಏನಾದ್ರೂ ಬೇರೆ ಏನಾದ್ರೂ ರಿಸೋರ್ಸ್ ಇದ್ರೆ, ಸಂಪನ್ಮೂಲ ಇದ್ರೆ ಅದನ್ನ ಶೇರ್ ಮಾಡಿ. ಸೊ ಆ ರೀತಿ ಒಬ್ರನ್ನ ಚೆನ್ನಾಗಿ ಮಾತಾಡ್ಸಿದ್ರೆ ಸಾಕು, ನಾವು ಇನ್ನೇನು ಕೊಡ್ಬೇಕಾಗಿಲ್ಲ. ಸೊ ಆ ರೀತಿ ಏನಾದ್ರೂ ಎಕ್ಸ್ಟ್ರಾ ವ್ಯಾಲ್ಯೂ ಎಡಿಷನ್ ಮಾಡೋಕ್ಕಾದ್ರೆ ಸೊಸೈಟಿಗೆ ಖಂಡಿತ ಮಾಡಿ. ಪೇ ಮತ್ತೆ ಇನ್ಸೆಂಟಿವ್ಸ್, ಸೊ ಇದು ಕಡೆಗೆ ಹಾಕಿದ್ದೀನಿ. ಯಾಕಂದ್ರೆ ಪೇ ಮತ್ತೆ ಇನ್ಸೆಂಟಿವ್ಸ್ಗಿಂತ ಇವೆಲ್ಲ ಮುಖ್ಯ ಅಂತ ಕೊನೆಗೆ ಬರೋದು ಪೇ. ಸೊ ನೋಡಿ, ಇನ್ಸೆಂಟಿವ್ಸ್ಗೆ ಹೇಗೆ ಆಪರ್ಚುನಿಟಿ ಇದೆ ಆ ಕಂಪ್ನಿನಲ್ಲಿ, ಹೇಗೆ ಗುರುತಿಸ್ತಾರೆ ಅನ್ನೋದನ್ನ. ಸೊ ನೆಕ್ಸ್ಟ್ ನಾವು ಪ್ಲಾನ್ ಕಡೆಗೆ ಹೋಗ್ತೀವಿ. ಸೊ ಈಗ ಡಿಸೈಡ್ ಮಾಡಿದ್ರಿ ಯಾವ ಸೆಕ್ಟಾರ್ಗೆ ಹೋಗ್ಬೇಕು, ಯಾವ ತರ ಗ್ರೋತ್ ಆಪರ್ಚುನಿಟೀಸ್ ಬೇಕು ನಿಮ್ಗೆ, ಯಾವ ತರ ಲೀಜರ್ ಟೈಮ್ ಬೇಕು, ಏನೇನ್ ಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ರಿ. ಇಷ್ಟೆಲ್ಲ ಯಾಕೆ ಡಿಸೈಡ್ ಮಾಡಬೇಕು ಇದನ್ನು ಕೇಳ್ತಾರೆ ಕೆಲವು. ಇಷ್ಟೆಲ್ಲ ಯಾಕೆ ಡಿಸೈಡ್ ಮಾಡಬೇಕು, ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು, ಯಾವುದೋ ಒಂದು ಕೆಲಸ ಮಾಡಿದ್ರಾಯ್ತು, 60 ವರ್ಷದವರೆಗೂ ಆರಾಮಾಗಿ ಜೀವನ ಮಾಡಬೇಕು, ಹೋಗ್ಬೇಕು ಅಷ್ಟೇನೆ. ಒಳ್ಳೇದು, ತುಂಬಾ ದೊಡ್ಡ ಆಲೋಚನೆ ಅಲ್ಲ. ನಾನು ಹೇಳೋದು, ನಿಮಗೆ ನಿಜವಾಗ್ಲೂ ಅರ್ಹತೆ ಇದ್ರೆ, ಯೋಗ್ಯತೆ ಇದ್ರೆ ಯಾವ ಕೆಲಸ ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಸೊ ಆ ಯೋಗ್ಯತೆ ಅರ್ಹತೆನ ಪಡ್ಕೋಬೇಕು. ಕಷ್ಟ ಏನಲ್ಲ, ಎಲ್ರಿಗೂ ಸಾಧ್ಯ ಇದೆ ಇದು. ನನಗೇನೋ ಪ್ರಾಬ್ಲಮ್ ಇದೆ, ಓದಕ್ಕಾಗಲ್ಲ ಅಂತೇನು ಎಕ್ಸ್ಕ್ಯೂಸ್ ಕೊಡ್ಬೇಕಾಗಿಲ್ಲ. ಎಲ್ರಿಗೂ ಸಾಧ್ಯ ಇದೆ ಅದು, ಪ್ರತಿಯೊಬ್ಬರಿಗೂ. ಸೊ ಆ ಒಂದು ಸಾಧ್ಯತೆ ಕಡೆಗೆ ಹೋಗೋಣ. ಆ ರೀತಿ ಉಡಾಫೆ ಮಾಡೋದು ಬೇಡ ನಾವು. ಸೊ ಪ್ಲಾನ್ ಅಂದ್ರೆ ಇಲ್ಲಿ ಮೊದಲು ನೆಕ್ಸ್ಟ್ ಎಕ್ಸಾಮ್ ಯಾವ್ದಿದೆ ಅದನ್ನ ಟಾರ್ಗೆಟ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಮುಖ್ಯವಾಗಿ ಗೌರ್ಮೆಂಟ್ ಸೆಕ್ಟಾರ್ಗೆ. ಅದು ಬಿಟ್ರೆ ನೀವು ಪ್ರೈವೇಟ್ ಹೋಗ್ಬೇಕು ಅಂದ್ರೆ ಯೂಶಲಿ ಇಂಟರ್ವ್ಯೂಸ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಇಲ್ಲ, ಕೆಲವು ಕಡೆ ಏನಾಗುತ್ತೆ ಅಂದ್ರೆ 4 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಅವರು ಇದೇ ತರ ಒಂದು ಟೆಸ್ಟ್ ಇಡ್ತಾರೆ. ರೀಸನಿಂಗು, ನ್ಯೂಮರಿಕಲ್ ಅಬಿಲಿಟಿ, ಇಂಗ್ಲಿಷು, ಕಂಪ್ಯೂಟರ್ ಇದೇ ಇರುತ್ತೆ, ಇದೇ ತರ ಕ್ವಶನ್ಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ರೌಂಡು ಇಂಟರ್ವ್ಯೂ ಇರುತ್ತೆ, HR ಇಂಟರ್ವ್ಯೂ. ಅದಾದ್ಮೇಲೆ ಕೆಲವು ಸರಿ ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ, ಇಲ್ಲ ಅಂದ್ರೆ ಆಪ್ಸ್ ರೌಂಡ್ ಅಂತ ಮಾಡ್ತಾರೆ, ಅಂದ್ರೆ ಆಪರೇಷನ್ಸ್ ರೌಂಡ್. ಇನ್ನೊಬ್ರು ಆಪ್ಸ್ ಮ್ಯಾನೇಜರು ಇಂಟರ್ವ್ಯೂ ಮಾಡ್ತಾರೆ. ಸೊ ಹೀಗೆ ಒಂದು 3-4 ರೌಂಡ್ಸ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಕ್ಯಾಂಡಿಡೇಟ್ಸ್ನ ಫಿಲ್ಟರ್ ಮಾಡ್ತಾ ಮಾಡ್ತಾ ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಿರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ಸ್ ನೀವು ಮಾಡ್ಕೋಬೇಕು. ಗ್ರೂಪ್ ಡಿಸ್ಕಷನ್ ಅಲ್ಲಿ ಹೇಗೆ ಮಾತಾಡಬೇಕು ಅದೆಲ್ಲ ತಿಳ್ಕೋಬೇಕು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದ್ರೆ ನೆಕ್ಸ್ಟ್ ಎಕ್ಸಾಮ್ ಯಾವ್ದಿದೆ ಅದನ್ನ ಟಾರ್ಗೆಟ್ ಮಾಡಿ ಮೊದಲು. ಮುಂದಿನ ವರ್ಷ ಅದು ಯಾವ್ದೋ ಎಕ್ಸಾಮ್ ಇದೆ ಅಂತ ಹೇಳಿ ಅದಕ್ಕೆ ಓದ್ಕೋಬೇಡಿ, ನೆಕ್ಸ್ಟ್ ಎಕ್ಸಾಮ್ಗೆ ಟಾರ್ಗೆಟ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದು ಗೈಡ್ಸ್ ಅಲ್ಲಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ PO
ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ಸು ಅಥವಾ ಕ್ಲರಿಕಲ್ ಎಕ್ಸಾಮ್ಸು ಅಥವಾ FDA SDA ಎಕ್ಸಾಮ್ಸು, ಸೊ ಈ ಥರ ಬೇರೆ ಬೇರೆ ಎಕ್ಸಾಮ್ಸ್ ಇದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಗೈಡ್ಸು ಮಾರ್ಕೆಟಲ್ಲಿ ಬೇಕಾದಷ್ಟು ಸಿಗುತ್ತೆ. ಸೊ ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಸಿಗುತ್ತೆ. ಅದು ಬಿಟ್ಟರೆ ಆನ್ಲೈನಲ್ಲೂ ಕೆಲವೊಂದು ಸಿಗುತ್ತೆ ಕ್ವಶನ್ ಪೇಪರ್ಸು, ಸೊ ಅದನ್ನು ನೀವು ಬಳಸ್ಕೋಬೋದು. ಸೊ ಅದೆಲ್ಲ ಗ್ಲಾನ್ಸ್ ಮಾಡಿದಾಗ ಒಂದು ಪಿಕ್ಚರ್ ಬರುತ್ತೆ ನಿಮಗೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಅದಕ್ಕೆ ತಕ್ಕ ಹಾಗೆ ಪ್ರಿಪೇರ್ ಮಾಡ್ಕೋಬೋದು. ಮತ್ತೆ ಬೇಕಾಗಿರೋ ರಿಸೋರ್ಸಸ್ ಎಲ್ಲ ಕಲೆಕ್ಟ್ ಮಾಡಿ. ಏನು ಟೆಕ್ಸ್ಟ್ ಬುಕ್ಸ್ ಬೇಕು ಅದಕ್ಕೆ, ಅಥವಾ ವರ್ಕ್ ಬುಕ್ಕು, ವಿಡಿಯೋಸು. ಈಗಂತೂ ವಿಡಿಯೋಸು ಬೇಕಾದಷ್ಟು ಸಿಗುತ್ತೆ. ಅನ್ಅಕಾಡೆಮಿನಲ್ಲಿ ಸಿಗುತ್ತೆ, ಬೈಜೂಸ್ ಅಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದು ಅಡ್ಡಾ 24/7 ಅಂತ ಒಂದು ಹೊಸ ಆ್ಯಪ್ ಇದೆ. ಸೊ ಅದರಲ್ಲೂ ಮೋಸ್ಟ್ಲಿ ಸಿಗ್ಬೋದು. ಸೊ ಇದರಲ್ಲೇ ಸಿಗುತ್ತೆ. ಅನ್ಅಕಾಡೆಮಿ ಬೆಸ್ಟು. ಸೊ ಅದರಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸಿಗುತ್ತೆ ವಿಡಿಯೋಸು. ಮತ್ತೆ ಬೈಜೂಸಲ್ಲೂ ಸಿಗುತ್ತೆ. ಸೊ ಬೈಜೂಸ್ ಅಂದರೆ ನಿಮಗೆ ಅಪ್ ಟು 12th ಸ್ಟ್ಯಾಂಡರ್ಡ್ ನಿಮಗೆ ಮ್ಯಾಥ್ಸು ಇದೆಲ್ಲ ಸಿಗುತ್ತೆ. ಮ್ಯಾಥ್ಸು, ಸೈನ್ಸು ಇದೆಲ್ಲ ಸಿಗುತ್ತೆ ವಿಡಿಯೋಸು. ಸೊ ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನ್ಯೂಮರಿಕಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಜ್ಗೆಲ್ಲ ಯೂಸ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ಯಾವ ಆ್ಯಪು ನಿಮಗೆ ತುಂಬ ಈಸಿ ಅನಿಸುತ್ತೆ ಅದನ್ನು ಯೂಸ್ ಮಾಡಿ. ಮತ್ತು ಆನ್ಲೈನು ಕೆಲವೊಂದು ರಿಸೋರ್ಸಸ್ ಸಿಗುತ್ತೆ. ಈ UPSC KPSC ಎಕ್ಸಾಮ್ಸ್ಗೆ ಅಂತ ಕೆಲವೊಂದು ವೆಬ್ಸೈಟ್ಸ್ ಇದೆ. successcds.net ಮತ್ತೆ ಸೊ ಆ ಥರ ಕೆಲವೊಂದು ವೆಬ್ಸೈಟ್ಸ್ ಇದೆ. ಮತ್ತೆ ಕೆಲವೊಂದು ವೆಬ್ಸೈಟ್ಸ್ ಅಲ್ಲಿ ಮಾಕ್ ಟೆಸ್ಟ್ ಕೂಡ ಇದೆ. ಮಾಕ್ ಟೆಸ್ಟ್ಸ್. ಸೊ ಅದೆಲ್ಲ ನೀವು ಆನ್ಲೈನ್ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ತುಂಬಾ ಎಫೆಕ್ಟಿವ್ ಯಾವುದು ಅಂದ್ರೆ ವಿಡಿಯೋಸ್ ಮೇಲೆ ಡಿಪೆಂಡ್ ಆಗಿ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಅವೆರಡು ಇರಲೇಬೇಕು. ಎಷ್ಟು ಕ್ವೆಶನ್ಸ್ ಆಗುತ್ತೋ ಅಷ್ಟು ಸಾಲ್ವ್ ಮಾಡಿ. ಪ್ರಾಕ್ಟೀಸ್ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಇಲ್ಲ ನಾನೆಲ್ಲ ತಿಳ್ಕೊಂಡಿದ್ದೀನಿ, ನೋಡ್ಕೊಂಡಿದ್ದೀನಿ, ಅಲ್ಲೋಗಿ ಬರೀತೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಟೈಮ್ ಸೇವ್ ಮಾಡೋದನ್ನ ಕಲ್ತ್ಕೋತೀರಾ. ಮತ್ತೆ ಶಾರ್ಟ್ ಕಟ್ಸ್ ಗೊತ್ತಾಗುತ್ತೆ ನಿಮ್ಗೆ. ಕೆಲವೊಂದು ನೀವೇ ಶಾರ್ಟ್ ಕಟ್ಸ್ ಅನ್ನ ಹುಡುಕ್ಬೋದು. ಸೊ ಅದರಿಂದ ಪ್ರಾಕ್ಟೀಸ್ ತುಂಬಾನೇ ಇಂಪಾರ್ಟೆಂಟು. ಆದಷ್ಟು ಹೆಚ್ಚು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿ. ಡೈಲಿ ಕೋಟಾ ಇರಬೇಕು ಟೈಮ್ಗೆ. ಡೈಲಿ ಒಂದು 2 ಅವರ್ಸ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಲ್ಲೇ ಕೋಟಾ ಮಾಡ್ಕೊಳ್ಳಿ. GKಗೆ ಇಷ್ಟು, ರೀಸನಿಂಗ್ ಇಷ್ಟು, ನಿಮ್ಗೆ ಹೇಗೆ ಒಪ್ಪುತ್ತೋ ಹಾಗೆ ಹೋಟೆಲ್ ಪ್ರಿಪೇರ್ ಅಂತೂ ಆಗಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಡಿಸೈಡ್ ಮಾಡಿದ್ರಿ, ಪ್ಲಾನ್ ಮಾಡಿದ್ರಿ, ಇನ್ನ ಸ್ಟಾರ್ಟ್ ಮಾಡ್ಬೇಕಷ್ಟೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ನೀವು ಯಾವುದೋ ಒಂದು ತರದ ಜಾಬ್ ಅನ್ನ ಟಾರ್ಗೆಟ್ ಮಾಡಿದೀರಾ. ಈಗ ಆಲ್ರೆಡಿ ಅಂತ ಜಾಬ್ ಅಲ್ಲಿ ಇರೋರನ್ನ ಒಂದ್ಸರಿ ವಿಚಾರಿಸಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರೋ ಒಬ್ರು ಇರ್ತಾರೆ ಆ ಕೆಲಸ ಮಾಡೋರು. ಈಗ ನಿಮ್ಗೆ ಬ್ಯಾಂಕ್ ಎಕ್ಸಾಮ್ ಬರಿಬೇಕು ಅಂತಿದ್ರೆ ಬ್ಯಾಂಕಲ್ಲಿ ಕೆಲಸ ಮಾಡೋರ್ನ ಯಾರನ್ನಾದ್ರೂ ವಿಚಾರಿಸಿ. ಹೇಗಿರುತ್ತೆ ಕೆಲಸ, ಏನು ಜಾಬ್ ನೇಚರ್, ಏನೇನು ಡ್ಯೂಟೀಸ್ ಇರುತ್ತೆ ಅದೆಲ್ಲ ವಿಚಾರಿಸಿ. ಖಂಡಿತ ಹೇಳ್ತಾರೆ ಅವರು. ಫ್ರೀ ಆಗಿದ್ದ ಕೇಳಿ, ಹೇಳ್ತಾರೆ.
ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು, ಅಲ್ಲಿ ವರ್ಕ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅಂತೆಲ್ಲ. ಸೊ ಬ್ಯಾಂಕ್ಸ್ ಯೂಶಲಿ ಸೈಕಲ್ ಏನು, ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನೇನಿರುತ್ತೆ, ಡೆಪಾಸಿಟ್ಸು, ಅಡ್ವಾನ್ಸಸ್ಸು, ಯಾವ್ಯಾವ ಥರದ ಲೋನ್ಸು ಕೊಡ್ತಾರೆ ಆ ಬ್ಯಾಂಕ್ ಅವರು, ಮತ್ತೆ ಡೈಲಿ ರೊಟೀನ್ ಹೇಗಿರುತ್ತೆ ಬ್ಯಾಂಕಲ್ಲಿ, ಆಫೀಸರ್ ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಮ್ಯಾನೇಜರ್ ಏನೇನು ಮಾಡ್ತಾರೆ ಕೆಲಸ, ಕ್ಲರ್ಕ್ಸ್ ಏನೇನು ಮಾಡ್ತಾರೆ. ಸೊ ಇದೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳಿ, ಒಂದು ಪಿಕ್ಚರ್ ಗೊತ್ತಾಗುತ್ತೆ. ಸೊ ಆ ಥರ ಒಂದು 2-3 ವಿಚಾರಿಸಿ ಬ್ಯಾಂಕಲ್ಲಿ ಕೆಲಸ ಮಾಡೋರ್ನ. ಸೊ ಒಂದು ಐಡಿಯಾ ಬರುತ್ತೆ, ಸೊ ಈಗ ಹೀಗೆ ಅಂತ. ಸೊ ಆಗ ನೀವು ಮೆಂಟಲಿ ಪ್ರಿಪೇರ್ ಆಗ್ಬೋದು, ಕೆಲಸ ಸಿಗೋಕ್ಕಿಂತ ಮುಂಚೆನೆ ಮೆಂಟಲಿ ಪ್ರಿಪೇರ್ ಆಗ್ಬೋದು. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ನನ್ನ ಟಾರ್ಗೆಟ್ ಕೊಡೋದು, ಇದು ಎಷ್ಟು ಹವರ್ಸ್ ಅಂತ ಹೇಳೋದು ತುಂಬಾ ಕಷ್ಟ. ಇದು ಅವರವರ ಸ್ಪೀಡು, ಅವರವರ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಮೇಲೆ ಹೋಗುತ್ತೆ. ಆದರೆ ಜನರಲ್ ಆಗಿ ಹೇಳಬೇಕು ಅಂದ್ರೆ 1 ವಾರಕ್ಕೆ 10 ಗಂಟೆ ಪ್ರಾಕ್ಟೀಸ್ ಬೇಕೇ ಬೇಕು. 10 hours ಆಫ್ ಪ್ರಾಕ್ಟೀಸ್ ಪರ್ ವೀಕ್ ಬೇಕೇ ಬೇಕಾಗತ್ತೆ. ಮತ್ತೆ ನೀವು ಸುಲಭವಾದ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಆ ಡಿಫಿಕಲ್ಟಿ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾ ಹೋಗಿ, ಇನ್ನೂ ಕಷ್ಟದ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಹಾಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ ಆ ಡಿಫಿಕಲ್ಟಿ ಲೆವೆಲ್ನ. ಸೊ ಬರ್ತಾ ಬರ್ತಾ ನೀವು ದೊಡ್ಡ ದೊಡ್ಡ ಎಕ್ಸಾಮ್ಸ್ ಅನ್ನು ಕೂಡ ಫೇಸ್ ಮಾಡ್ಬೋದು. ಫ್ರೆಂಡ್ಸು ಇಲ್ಲಿ ತುಂಬಾನೇ ಹೆಲ್ಪಿಗೆ ಬರ್ತಾರೆ. ಈಗ ಎಲ್ಲಾ ಶಾರ್ಟ್ಕಟ್ಸ್ ಅನ್ನು ನೀವೇ ಹುಡ್ಕೋಕ್ಕಾಗಲ್ಲ. ನಿಮ್ ಫ್ರೆಂಡ್ಸ್ ಕೂಡ ಏನೋ ಒಂದು ಹುಟ್ಟಾಕಿರ್ತಾರೆ, ಸೊ ಅದನ್ನು ಕೂಡ ನೀವು ಶೇರ್ ಮಾಡ್ಕೋಬಹುದು. 2 heads ಆರ್ ಆಲ್ವೇಸ್ ಬೆಟರ್ ದ್ಯಾನ್ 1 ಅಂತಾರೆ. ಸೊ ಹಾಗೆ ಒಂದಕ್ಕಿಂತ ಜಾಸ್ತಿ ಹೆಡ್ಸ್ ಇದ್ರೆ ಅಲ್ಲಿ ಥಿಂಕಿಂಗು ಜಾಸ್ತಿ ಇರುತ್ತೆ ಅಂತ. ಮತ್ತೆ ಶಾರ್ಟ್ ಕಟ್ಸ್, ಟೈಮ್ ಸೇವರ್ಸ್ ತುಂಬಾನೇ ಇಂಪಾರ್ಟೆಂಟ್. ಕೆಲವೊಂದು ಶಾರ್ಟ್ ಕಟ್ಸ್ ಅನ್ನ ನೀವು ಕಲಿಬಹುದು, ಯಾವ್ದ್ರಲ್ಲೇ ಆಗ್ಲಿ, ರೀಸನಿಂಗು, ಮ್ಯಾಥ್ಸು, ಯಾವ್ದ್ರಲ್ಲೇ ಆಗ್ಲಿ. ಟೈಮ್ ಸೇವರ್ಸ್, ಈಗ ನೀವು ಟೇಬಲ್ಸು, ಕ್ಯೂಬ್ ರೂಟ್ಸು, ಸ್ಕ್ವೇರ್ ರೂಟ್ಸು ಇದೆಲ್ಲ ಬೈ ಹಾರ್ಟ್ ಮಾಡಿದ್ರೆ ನೀವು ಈಸಿಯಾಗಿ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಈಗ 9 ಸ್ಕ್ವೇರ್ ಎಷ್ಟು? 81. 10 ಸ್ಕ್ವೇರ್ ಎಷ್ಟು? 100. ಸೊ ಈ ತರ ರೆಡಿಯಾಗಿ ಬಂದ್ರೆ ನಿಮ್ಗೆ ಸಾಲ್ವ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ. ಮೊದಲೇ ಅಲ್ಲಿ ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡೋ ಹಾಗಿಲ್ಲ ಎಕ್ಸಾಮ್ ಅಲ್ಲಿ. ಸೊ ನಿಮ್ಗೆ ಈ ತರ ಶಾರ್ಟ್ ಕಟ್ಸ್, ಟೈಮ್ ಸೇವರ್ಸ್ ಎಲ್ಲ ಯೂಸ್ ಮಾಡ್ತಾ ಗೊತ್ತಾಗ್ತಾ ಹೋಗುತ್ತೆ. ವರ್ಕ್ ಎನ್ವಿರಾನ್ಮೆಂಟ್, ಸೊ ಅದ್ರ ಬಗ್ಗೆನೂ ತಿಳ್ಕೊತಾ ಇರಿ. ಸಾಧ್ಯ ಆದಷ್ಟು ನಿಮ್ಮ ಸರ್ಕಲ್ ಅಲ್ಲಿ ಇರುವಂತ ಫ್ರೆಂಡ್ಸ್ನೆಲ್ಲ ವಿಚಾರಿಸ್ತಾ ಇರಿ. ಸೊ ಆ ಥರ ಜಾಬ್ ಹೇಗೆ, ವರ್ಕ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅಂತೆಲ್ಲ. ಮತ್ತೆ ಮಾಕ್ ಟೆಸ್ಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಎಷ್ಟೋ ವೆಬ್ಸೈಟ್ಸ್ ಅಲ್ಲಿ ಫ್ರೀಯಾಗಿ ಸಿಗುತ್ತೆ ಮಾಕ್ ಟೆಸ್ಟ್ಸು, ಕೆಲವೊಂದು ಪೇ ಮಾಡಬೇಕಾಗತ್ತೆ. ಸೊ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ಗೂ ಕೂಡ ನೀವು ಪ್ಲಾನ್ ಮಾಡ್ಬೋದು ಮಾಕ್ ಟೆಸ್ಟ್ಸ್ ಅಲ್ಲಿ. ಸೊ ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತು ಪೇಷನ್ಸ್ ಇಂದ ಕೇಳಿದ್ದಕ್ಕೆ. ಹತ್ತಿರದಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲ. ನೆಕ್ಸ್ಟ್ ಇರೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಇದೆ ಜುಲೈಯಲ್ಲಿ. ಅದು ಬಿಟ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ಮೋಸ್ಟ್ಲಿ IBPS ಕಾಲ್ ಮಾಡ್ತಾರೆ ಆಫೀಸರ್ಸ್ ಮತ್ತೆ ಕ್ಲರ್ಕ್ಸಿಗೆ. ಸೊ ಅದಕ್ಕೆ ಡಿಗ್ರಿ ಆಗಬೇಕಾಗುತ್ತೆ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು.
ಸೊ ಒಟ್ಟಿನಲ್ಲಿ ನೀವಂತೂ ಪ್ರಾಕ್ಟೀಸನ್ನು ಬಿಡಬಾರ್ದು. ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಈಗಿನ ಕಾಲ್ ಏನಂದರೆ ಸ್ಟಾರ್ಟ್ ನಾವ್. ಸೊ ಈಗಲೇ ಶುರು ಮಾಡಿ. ಈಗಲೇ ತುಂಬ ಲೇಟ್ ಆಗಿದೆ. ನೀವು ಬಹುಶಃ ಸೆಕೆಂಡ್ ಇಯರಲ್ಲೋ ಥರ್ಡ್ ಇಯರಲ್ಲೋ ಇದ್ದೀರಿ ಡಿಗ್ರಿನಲ್ಲಿ. ಸೊ ಈಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಗ್ರಿ ಆದಮೇಲೆ ಒಂದು ಒಳ್ಳೆ ಪೋಸ್ಟ್ ಸಿಗ್ಬೋದು ಎಕ್ಸಾಮ್ ಕ್ಲಿಯರ್ ಮಾಡಿ ಅಲ್ವಾ. ಯಾಕಂದರೆ ಸಿಲೆಬಸ್ ಜಾಸ್ತಿ ಇದೆ. ಆ 4 ಸೆಕ್ಷನ್ಸಲ್ಲಿ ಒಂದೊಂದು ಸೆಕ್ಷನಲ್ಲೂ ಎಷ್ಟೋ ಟಾಪಿಕ್ಸ್ ಇದೆ. ಸೊ ಅದರಿಂದ ಈಗಲಿಂದನೇ ಶುರು ಮಾಡಿ. ಅಪ್ಲೋಡ್ ಮಾಡುವಂಥ ವಿಡಿಯೋಸನ್ನು ನೋಡ್ತಾ ಇರಿ. ಆಲ್ ದ ಬೆಸ್ಟ್. Celebrate learning. Keep smiling. Happy studies. Thank you.